ಪ್ರೀತಿಯ ಮಕ್ಕಳೇ, NMMS ಮತ್ತು NTSC ಪರೀಕ್ಷಾ ಸಿದ್ಧತೆಯ ಭಾಗ 2ಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ದಿವಸ ನಾವು OMR ಶೀಟ್ ಅಂದ್ರೆ ಏನು, ಅದು ಹೇಗಿರುತ್ತೆ, ಅದರಲ್ಲಿ ಉತ್ತರವನ್ನ ಗುರುತು ಮಾಡೋದು ಹೇಗೆ ಅಂತ ಹೇಳಿ ಮೊದಲಿಗೆ ತಿಳ್ಕೊಳ್ಳೋಣ. ನೋಡಿ, ಇದು ಮಾಡೆಲ್ OMR ಆನ್ಸರ್ ಶೀಟ್. ಇಲ್ಲಿ NTSC ಪರೀಕ್ಷೆ ಇರ್ಬೋದು, NMMS ಪರೀಕ್ಷೆ ಇರ್ಬೋದು, ಇದೇ ರೀತಿಯಾದಂತಹ ಒಂದು OMR ಶೀಟ್ ಅನ್ನು ನಿಮಗೆ ಕೊಡ್ತಾರೆ. NTSC ಪರೀಕ್ಷೆಯವರಾದ್ರೆ ಅಂದ್ರೆ 10ನೇ ತರಗತಿಯ ವಿದ್ಯಾರ್ಥಿಗಳಾದ್ರೆ ಇಲ್ಲಿ 100ರವರೆಗೆ ಸಂಖ್ಯೆಗಳಿರ್ತವೆ, ಅಂದ್ರೆ 100 ಪ್ರಶ್ನೆಗಳಿರ್ತವೆ. NMMS ಪರೀಕ್ಷೆಯ ಉತ್ತರವನ್ನು ನೀವು ಬರಿತಾ ಇದ್ರೆ ಅಂದ್ರೆ 8ನೇ ತರಗತಿ ವಿದ್ಯಾರ್ಥಿಗಳಾಗಿದ್ರೆ ಇಲ್ಲಿ 90ರವರೆಗೆ ಸಂಖ್ಯೆಗಳಿರ್ತವೆ. 90 ಪ್ರಶ್ನೆಗಳು 8ನೇ ತರಗತಿಯ NMMS ಪರೀಕ್ಷೆಗೆ 90 ಪ್ರಶ್ನೆಗಳಿರ್ತವೆ. NTSC ಆದ್ರೆ 100 ಪ್ರಶ್ನೆಗಳಿರ್ತವೆ. ಇಲ್ಲಿ ಮೊದಲನೇ ಅರ್ಧ ಭಾಗದಲ್ಲಿ ನಿಮ್ಮ ವಿವರಗಳನ್ನ ತುಂಬಿಸ್ಲಿಕ್ಕೆ ಜಾಗವನ್ನ ಬಿಟ್ಟಿರ್ತಾರೆ. ಡೇಟ್ ಆಫ್ ಬರ್ತ್, ನಿಮ್ಮ ಹೆಸರು, ಅದನ್ನ ಇಲ್ಲಿ ಕೂಡ ನೀವು ಶೇಡ್ ಅನ್ನ ಮಾಡಬೇಕಾಗುತ್ತೆ. ಕೆಳಗಡೆ ಭಾಗದಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಲಿಕ್ಕೆ ನಿಮಗೆ ಜಾಗ ಇರುತ್ತೆ. ನೋಡಿ, ಪ್ರತಿಯೊಂದು ಪ್ರಶ್ನೆಯ ಮುಂಭಾಗದಲ್ಲಿ 4 ಸಣ್ಣ ಸಣ್ಣ ವೃತ್ತಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ 1, 2, 3, 4 ಅಂತ ಹೇಳಿ ಸಣ್ಣ ಸಣ್ಣ ಸಂಖ್ಯೆಗಳನ್ನ ಹಾಕಿರ್ತಾರೆ. ಈಗ ನಿಮಗೆ ಮೊದಲನೇ ಪ್ರಶ್ನೆಗೆ 1ನೇದು ಸರಿ ಉತ್ತರ ಆದ್ರೆ ಇಲ್ಲಿ 1 ಅಂತ ಇದೆಯಲ್ಲ ಮೊದಲನೇ ವೃತ್ತ, ಇದನ್ನ ಪೂರ್ತಿಯಾಗಿ ಬ್ಲಾಕಿಂಗ್ ಪೆನ್ ನಲ್ಲಿ ಅಥವಾ ಬ್ಲೂಯಿಂಗ್ ಪೆನ್ ನಲ್ಲಿ ನೀವು ಶೇಡ್ ಅನ್ನ ಮಾಡಬೇಕಾಗತ್ತೆ. ಈ 1ನೇ ಪ್ರಶ್ನೆಗೆ 2ನೇ ಉತ್ತರ ಸರಿಯಾದ್ರೆ ಈ 2 ಅಂತ ಇದೆಯಲ್ವಾ, ಈ ಭಾಗವನ್ನ ನೀವು ಪೂರ್ತಿಯಾಗಿ ಶೇಡ್ ಅನ್ನ ಮಾಡಬೇಕಾಗತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೆ ನೀವು ಇಂಕ್ ಪೆನ್ ಅನ್ನಾಗ್ಲಿ ಜೆಲ್ ಪೆನ್ ಅನ್ನಾಗ್ಲಿ ಬಳಸಬೇಡಿ. ಬಾಲ್ ಪಾಯಿಂಟ್ ಪೆನ್ ಅನ್ನ ಬಳಸ್ಕೊಳ್ಳಿ. ಅವಾಗ ಉತ್ತರವನ್ನು ಗುರುತು ಹಾಕಲಿಕ್ಕೆ ನಿಮ್ಗೆ ಅನುಕೂಲ ಆಗತ್ತೆ. ಹಾಗಾದ್ರೆ ಉತ್ತರವನ್ನು ಗುರುತು ಹಾಕೋದು ಹೇಗೆ ಅಂತ ಹೇಳಿ ನೋಡೋಣ. ನೋಡಿ, ಈ ತರ ತೆಗೆದುಕೊಂಡಿದ್ದೀನಿ. ಈಗ ನಿಮ್ಗೆ ಮೊದಲನೇ ಪ್ರಶ್ನೆಗೆ 2ನೇ ಉತ್ತರ ಸರಿ ಅಂತ ಹೇಳಿ ಅನಿಸಿದಾಗ ಇಲ್ಲಿ ಈ ತರ ಪೂರ್ತಿಯಾಗಿ ಶೇಡ್ ಅನ್ನ ಮಾಡಬೇಕು. ಹಾಗಾದ್ರೆ ನೀವು ಯಾವ ರೀತಿ ಶೇಡ್ ಮಾಡಬಾರ್ದು, ಯಾವ ರೀತಿ ಮಾಡಿದ್ರೆ ನಿಮ್ಗೆ ಮಾರ್ಕ್ಸ್ ಸಿಗೋದಿಲ್ಲ. ನೋಡಿ, ಈ ತರ ಮಾಡಿದ್ರೆ ನಿಮ್ಗೆ ಮಾರ್ಕ್ಸ್ ಸಿಗೋದಿಲ್ಲ. ಈ ತರ ರೈಟ್ ಮಾರ್ಕ್ ಹಾಕಿದ್ರೆ ಅದು ತಪ್ಪು ವಿಧಾನ, ನಿಮ್ಗೆ ಅಂಕಗಳು ಸಿಗೋದಿಲ್ಲ. ಅಥವಾ ಈ ತರ ಇಂಟು ಗುರ್ತು ಹಾಕಿದ್ರೆ ಇದು ಕೂಡ ತಪ್ಪು ವಿಧಾನ, ಇಲ್ಲೂ ಕೂಡ ನಿಮ್ಗೆ ಅಂಕಗಳು ಸಿಗೋದಿಲ್ಲ. ಅಥವಾ ಅರ್ಧ ಭಾಗ ಶೇಡ್ ಮಾಡಿದ್ರೆ, ಗಡಿಬಿಡಿನಲ್ಲಿ ನೀವೇನಾದ್ರು ಅರ್ಧ ಭಾಗ ಶೇಡ್ ಮಾಡಿದ್ರೆ ಆಗ ಕೂಡ ನಿಮ್ಗೆ ಅಂಕಗಳು ಸಿಗೋದಿಲ್ಲ. ಅಥವಾ ಯಾವುದಕ್ಕೂ ಇರ್ಲಿ ಅಂತ ಹೇಳಿ ಎರಡೆರಡು ಉತ್ತರಗಳಿಗೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. 2 ಉತ್ತರನೂ ಇರ್ಲಿ ಅಂತ ಹೇಳಿ 2 ಉತ್ತರಗಳಿಗೆ ನೀವೇನಾದ್ರು ಶೇಡ್ ಮಾಡಿ ಬಂದ್ರೆ, ಗುರುತನ್ನ ಹಾಕಿದ್ರೆ ಆಗ ಕೂಡ ನಿಮ್ಗೆ ಅಂಕಗಳು ಸಿಗೋದಿಲ್ಲ. ಸರಿಯಾದಂತಹ ಒಂದು ಉತ್ತರವನ್ನ ಆರಿಸಿ ಆ ಉತ್ತರದ ಸಂಖ್ಯೆಗೆ ಮಾತ್ರ ನೀವು ಈ ರೀತಿಯಾಗಿ ಶೇಡ್ ಅನ್ನ ಮಾಡಬೇಕಾಗತ್ತೆ. ಸರಿ ಮಕ್ಕಳೇ, ಈ ದಿವಸ ನಾವು ಇವತ್ತಿನ ಪಾಠಕ್ಕೆ ಹೋಗೋಣ. ಇವತ್ತಿನ ಪಾಠ ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನ ಗುರುತಿಸುವಂತಹದ್ದು, ರಾಂಗ್ ನಂಬರ್ ಇನ್ ದ ಸೀರೀಸ್ ಅನ್ನ ನಾವು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಪ್ರಶ್ನೆಯನ್ನ ತೆಗೆದುಕೊಳ್ತೇನೆ. 1, 2, 9, 64, 525 ಅಂತ ಒಂದಷ್ಟು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಒಂದು ಸಂಖ್ಯಾ ಶ್ರೇಣಿಯಲ್ಲಿ ಒಂದಷ್ಟು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ 4 ಉತ್ತರಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಕೊಟ್ಟಿರುವಂತಹ ಈ ಇಷ್ಟು ಸಂಖ್ಯೆಗಳಲ್ಲಿ ಯಾವುದೋ ಒಂದು ಸಂಖ್ಯೆ ಈ ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾದಂತ ಸಂಖ್ಯೆ ಆಗಿದೆ. ಆ ತಪ್ಪಾಗಿರುವಂತ ಸಂಖ್ಯೆ ಯಾವುದು ಅಂತ ಹೇಳಿ ನಾವು ಕಂಡುಹಿಡಿತಾ ಹೋಗ್ಬೇಕಾಗತ್ತೆ. ಹಾಗಾದ್ರೆ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ನೋಡೋಣ. ನೋಡಿ, ಇಲ್ಲಿ 1 1ನ 1ರ ಘಾತ 0 ಅಂತ ಹೇಳಿ ಬರ್ಕೋಬಹುದು. 2ನ್ನ 2ರ ಘಾತ 1 ಅಂತ ಬರೀಬಹುದು. 9ನ್ನ 3ರ ಘಾತ 2 ಅಂತ ಬರೀಬಹುದು. 64ನ್ನ 4ರ ಘಾತ 3 ಅಂತ ಬರೀಬಹುದು. ಒಂದ್ಸಲ ಕ್ರಮವನ್ನ ನೋಡ್ಕೊಳ್ಳಿ. 1 to the power of 0, 2 to the power of 1, 3 to the power of 2, 4 to the power of 3. ಅದೇ ರೀತಿ ಮುಂದಕ್ಕೆ ಹೋದ್ರೆ 5 to the power of 4, 5ರ ಘಾತ 4 ಬರಬೇಕು. ಕೆಳಗಡೆ ನಾವು ಆಧಾರ ಸಂಖ್ಯೆ ಏನಿದೆಯೋ ಅದಕ್ಕಿಂತ 1 ಕಡಿಮೆ ಮಾಡಿ ಮೇಲ್ಗಡೆ ತಗೋತೀವಿ. ಆಧಾರ ಸಂಖ್ಯೆ ಏನಿದೆಯೋ ಅದಕ್ಕಿಂತ 1 ಕಡಿಮೆ ಮೇಲ್ಗಡೆ ಬರ್ಕೊಳ್ತೀವಿ, ಘಾತವನ್ನಾಗಿ ಬರ್ಕೊಳ್ತೀವಿ. ಆದ್ರೆ ಹೀಗೆ ಹೋದ್ರೆ 5ರ ಘಾತ 4, 5ರ ಘಾತ 4 ಅಂದ್ರೆ 5ನ್ನ 4 ಸಲ ಬರೆದು ಗುಣಿಸ್ಬೇಕು. 5 × 5 × 5 × 5, 5 5 25, 25 5 125, 125 5 ಸರಿ ನೀವು ಹೇಳ್ತಾ ಇರೋದು 625 ಆಗ್ಬೇಕು. ಆದ್ರೆ ನಮ್ಮ ಸಂಖ್ಯಾ ಶ್ರೇಣಿಯಲ್ಲಿ 525 ಅಂತ ಹೇಳಿ ಕೊಟ್ಟಿದ್ದಾರೆ. ಆದ್ರಿಂದ ಇದು ತಪ್ಪಾದಂತಹ ಸಂಖ್ಯೆ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 2 3 5 7 11 13 15 17 19 ಅಂತ ಹೇಳಿ ಒಂದಷ್ಟು ಸಂಖ್ಯೆಗಳನ್ನ ಈ ಸಂಖ್ಯಾ ಶ್ರೇಣಿಯಲ್ಲಿ ನೀಡಿದ್ದಾರೆ. ಇದರಲ್ಲಿ ಯಾವುದೋ ಒಂದು ಸಂಖ್ಯೆ ತಪ್ಪಾಗಿದೆ. ಆ ತಪ್ಪಾದ ಸಂಖ್ಯೆಯನ್ನ ನಾವೀಗ ಹುಡುಕಬೇಕು. ಈ ಸಂಖ್ಯೆಗಳನ್ನೆಲ್ಲ ನೋಡ್ತಾ ಇದ್ದ ಹಾಗೆನೆ ನಿಮಗೆ ಇವೆಲ್ಲ ಯಾವ ರೀತಿಯ ಸಂಖ್ಯೆಗಳು, ಈ ಸಂಖ್ಯೆಗಳಿಗೆ ಏನೋ ಒಂದು ವಿಶೇಷವಾದ ಹೆಸರಿದೆ. ಆ ವಿಶೇಷವಾದ ಹೆಸರೇನು ಅಂತ ಹೇಳಿ ನೆನಪಿಸ್ಕೊಳ್ಳಿ. ನೀವು ನೆನಪು ಮಾಡ್ಕೊಳ್ತಾ ಸರಿ ಇದೆ. ಇವೆಲ್ಲ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ ಅಂದ್ರೆ ಏನು? ಅದೇ ಸಂಖ್ಯೆ ಮತ್ತು 1ರಿಂದ ಮಾತ್ರ ಭಾಗ ಆಗುತ್ತೆ, ಅದು ಬಿಟ್ಟು ಬೇರೆ ಯಾವುದರಿಂದಲೂ ಭಾಗ ಆಗೋದಿಲ್ಲ. ಆದ್ರೆ ಇಲ್ಲಿ ಯಾವುದೋ ಒಂದು ಸಂಖ್ಯೆ ಅದೇ ಸಂಖ್ಯೆಯಿಂದ ಮತ್ತೆ 1ರಿಂದ ಭಾಗ ಆಗೋದಲ್ಲದೆ ಇನ್ಯಾವುದೋ ಸಂಖ್ಯೆಯಿಂದ ಭಾಗ ಆಗ್ತಾ ಇದೆ. ಹಾಗಾದ್ರೆ ಅಂತದ್ದು ಯಾವ್ದಿದೆ ಬೇರೆ ಸಂಖ್ಯೆಯಿಂದನೂ ಭಾಗ ಆಗುವಂತ ಸಂಖ್ಯೆ? ಹುಡುಕಿ ನೋಡೋಣ ಯಾವ್ದಿರ್ಬೋದು ಅಂತ ಹೇಳಿ.
ನೀವು ಹುಡುಕ್ತಾ ಇರೋದು ಸರಿ ಇದೆ ನೋಡಿ. ಇದು 15 ಅನ್ನುವಂಥದ್ದು 3ರಿಂದನೂ ಭಾಗ ಆಗುತ್ತೆ, 15 ಅನ್ನುವಂಥದ್ದು 5ರಿಂದನೂ ಭಾಗ ಆಗುತ್ತೆ. 15 is divisible by 3, 15 is also divisible by 5. So 15 is the wrong number. 15 is not a prime number. 15 ಅನ್ನುವಂಥದ್ದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಆದ್ರಿಂದ ಇದು ತಪ್ಪಾದಂತಹ ಸಂಖ್ಯೆ ಆಗಿದೆ. 15 ಹೊರತುಪಡಿಸಿ ಉಳಿದ ಎಲ್ಲಾ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಪ್ರೈಮ್ ನಂಬರ್ಸ್. ಆದ್ರಿಂದ 15 ನಾವು ರಾಂಗ್ ನಂಬರ್ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 0, 2, 6, 13, 20, 30 ಇಲ್ಲೊಂದು 4 ಉತ್ತರಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ತಪ್ಪಾಗಿರುವಂತಹ ಸಂಖ್ಯೆ ಕಂಡುಹಿಡಿಯುವುದು ಹೇಗೆ ಅಂತ ಹೇಳಿ ನೋಡೋಣ. ನೋಡಿ, 0ನ್ನ 0 ಘಾತ 2 ಪ್ಲಸ್ 0 ಅಂತ ಹೇಳಿ ಬರಿಬಹುದು, ಆಗ 0ನೇ ಆಗುತ್ತೆ. ಇಲ್ಲಿ 1 ಘಾತ 2 ಪ್ಲಸ್ 1 ಅಂದ್ರೆ 2 ಆಗುತ್ತೆ. ಹೇಗೆಂದ್ರೆ 1 ಘಾತ 2 ಅಂದ್ರೆ ಒಂದು ಒನ್ಲಿ 1 ಪ್ಲಸ್ 1 ಅಂದ್ರೆ 2. ಅದೇ ರೀತಿ ಮುಂದೋದ್ರೆ 2 ಸ್ಕ್ವೇರ್ ಪ್ಲಸ್ 2, 2 ಸ್ಕ್ವೇರ್ ಪ್ಲಸ್ 2, 2 ಘಾತ 2 ಅಂದ್ರೆ 2 4, 4 ಪ್ಲಸ್ 2 ಅಂದ್ರೆ 6. ಇದೇ ರೀತಿ ಮುಂದಕ್ಕೆ ಹೋಗಿ 3 ಘಾತ 2 ಪ್ಲಸ್ 3, ಇದು 2 ಘಾತ 2 ಪ್ಲಸ್ 2, ಇದು 1 ಘಾತ 2 ಪ್ಲಸ್ 1. ಹಾಗೆ ಇಲ್ಲಿ 3 ಘಾತ 2 ಪ್ಲಸ್ 3, 3 ಘಾತ 2 ಅಂದ್ರೆ 3 ಸ್ಕ್ವೇರ್, 3 ಸ್ಕ್ವೇರ್ ಅಂದ್ರೆ 9, 9ಕ್ಕೆ 3 ಕೂಡಿದ್ರೆ 12 ಬರುತ್ತೆ. 12 ಬರಬೇಕು ಮುಂದಿನ ಸಂಖ್ಯೆ, ಆದರೆ ಇಲ್ಲಿ ನೋಡಿ ಪ್ರಶ್ನೆಯಲ್ಲಿ 13 ಅಂತ ಹೇಳಿ ಬಂದಿದೆ, ಆದ್ರಿಂದ ಇದು ತಪ್ಪಾದಂತಹ ಸಂಖ್ಯೆ ಆಗಿದೆ. ಈ ಸಂಖ್ಯಾ ಶ್ರೇಣಿಯಲ್ಲಿ 13 ಅನ್ನುವಂತಹದ್ದು ತಪ್ಪಾದ ಸಂಖ್ಯೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 8, 4, 2, 1, 0.15, 0.25, 0.125 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಇವಿಷ್ಟರಲ್ಲಿ ಯಾವುದೋ ಒಂದು ಸಂಖ್ಯೆ ಈ ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾಗಿದೆ. ಸಂಖ್ಯೆನೇ ತಪ್ಪು ಅಂತಲ್ಲ, ಈ ಶ್ರೇಣಿಯಲ್ಲಿ ಆ ಸಂಖ್ಯೆ ಬರಬಾರ್ದಿತ್ತು, ಅಲ್ಲಿಗೆ ಬಂದಿರೋದು ತಪ್ಪಾಗಿದೆ. ಹಾಗಾದ್ರೆ ಯಾವುದು ತಪ್ಪು ಅಂತ ಹೇಳಿ ನಾವೀಗ ಕಂಡುಹಿಡಿಯಬೇಕು. ಸ್ವಲ್ಪ ಯೋಚನೆ ಮಾಡಿ, ನಾನು ಉತ್ತರ ಹೇಳಲಿಕ್ಕಿಂತ ಮುಂಚೆ ಒಂದ್ಸಲ ಎಚ್ಚರಿಕೆಯಿಂದ ನೋಡಿ. ಇದು 8 ಇದೆ, ಇದು 4 ಆಗಿದೆ, ಅಂದ್ರೆ ಇದರ ಅರ್ಧ ಬಂದಿದೆ. ನೋಡಿ ನೋಡಿ ಮತ್ತೆ ಸರಿ, ಇದು ಮತ್ತೆ ಅರ್ಧ ಆಗಿದೆ, 4ರ ಅರ್ಧ ಆಗಿದೆ. ಅರ್ಧ ಆಗೋದು ಅಂದ್ರೆ 2ರಿಂದ ಭಾಗಿಸ್ತಾ ಇದೆ, 2ರಿಂದ ಭಾಗಿಸಿ ಬರೆದಿದ್ದಾರೆ. ಇಲ್ಲಿ ಇದನ್ನು ಕೂಡ 2ರಿಂದ ಭಾಗಿಸಿ ಬರೆದಿದ್ದಾರೆ. ನೋಡಿ, ಇದನ್ನು 2ರಿಂದ ಭಾಗಿಸಿ, ಸರಿ 2ರಿಂದ ಭಾಗಿಸಿದ್ರೆ 1 ಬರ್ತಾ ಇದೆ. ಹಾಗಾದ್ರೆ 1ಅನ್ನ ಮತ್ತೆ 2ರಿಂದ ಭಾಗಿಸಿದ್ರೆ ಎಷ್ಟು ಬರ್ಬೇಕು? ಅರ್ಧ ಆಗ್ಬೇಕು, ಅಂದ್ರೆ 0.5 ಆಗ್ಬೇಕಾಗಿತ್ತು. ಆದ್ರೆ ಇಲ್ಲಿ 0.15 ಬರ್ತಾ ಇದೆ. 8ಅನ್ನ 2ರಿಂದ ಭಾಗಿಸಿದ್ರೆ 4, 4ಅನ್ನ 2ರಿಂದ ಭಾಗಿಸಿದ್ರೆ 2, 2ಅನ್ನ 2ರಿಂದ ಭಾಗಿಸಿದ್ರೆ 1, 1ಅನ್ನ 2ರಿಂದ ಭಾಗಿಸಿದಾಗ 0.5 ಬರಬೇಕು. ಆದರೆ ಇಲ್ಲಿ 0.15 ಬಂದಿರೋದ್ರಿಂದ ಈ ಸಂಖ್ಯಾ ಶ್ರೇಣಿಯಲ್ಲಿ 0.15 ಅನ್ನುವಂತಹದ್ದು ತಪ್ಪಾದ ಸಂಖ್ಯೆ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 8, 1, 0, -1, -8, -37 4 ಉತ್ತರಗಳನ್ನ ಕೊಟ್ಟಿದ್ದಾರೆ. ಈ ಸಂಖ್ಯೆಗಳನ್ನೆಲ್ಲ ನೋಡಿದಾಗ ನಿಮ್ಗೆ ಯಾವುದೋ ಒಂದು ಸಂಖ್ಯಾ ಶ್ರೇಣಿ ನೆನಪಿಗೆ ಬರಬೇಕು. ನೋಡಿ, ಯಾವ್ದಾದ್ರು ಸಂಖ್ಯಾ ಶ್ರೇಣಿ ನೆನಪಿಗೆ ಬರ್ತಾ ಇದೆ ನಿಮ್ಗೆ. ಇದನ್ನ ನೋಡ್ತಾ ಇದ್ದಾಗೆ ನೀವು ಅನ್ಕೊಳ್ತಾ ಇರೋ ಸರಿ ಇದೆ. 8 ಅನ್ನುವಂತಹದ್ದು ಒಂದು ಘನ ಸಂಖ್ಯೆ, ಪರ್ಫೆಕ್ಟ್ ಕ್ಯೂಬ್ ನಂಬರ್. 1 ಅನ್ನುವಂತಹದ್ದು ಘನ ಸಂಖ್ಯೆ, ಪರ್ಫೆಕ್ಟ್ ಕ್ಯೂಬ್ ನಂಬರ್. 0 ಅನ್ನುವಂತಹದ್ದು ಒಂದು ಘನ ಸಂಖ್ಯೆ, ಪರ್ಫೆಕ್ಟ್ ಕ್ಯೂಬ್ ನಂಬರ್. ಎಲ್ಲವೂ ಕೂಡ ಘನ ಸಂಖ್ಯೆಗಳು, ಪರ್ಫೆಕ್ಟ್ ಕ್ಯೂಬ್ ನಂಬರ್ ಆಗಿದೆ. ಆದ್ರೆ -37 ಇದೆ ಅಲ್ವಾ, ಇದು ಪರ್ಫೆಕ್ಟ್ ಕ್ಯೂಬ್ ನಂಬರ್ ಅಲ್ಲ ಇದು. ಅದರಿಂದ ಹೇಗೆ ಬರುತ್ತೆ ಅಂತ ಹೇಳಿ ನೋಡೋಣ. 8ಅನ್ನ 2ರ ಘಾತ 3 ಅಂತ ಬರಿಬಹುದು, 1ಅನ್ನ 1ರ ಘಾತ 3 ಅಂತ ಬರಿಬಹುದು, 0ನ 0 ಘಾತ 3 ಅಂತ ಬರಿಬಹುದು, -1ನ -1ರ ಘಾತ 3 ಅಂತ ಬರಿಬಹುದು, -8ನ -2 ಕ್ಯೂಬ್ ಅಂತ ಬರಿಬಹುದು. -27 ಆಗಿದ್ರೆ ಅದನ್ನ -3 ಕ್ಯೂಬ್ ಅಂತ ಹೇಳಿ ಬರಿಬಹುದಿತ್ತು. ಆದ್ರೆ ಅಲ್ಲಿ -27 ಬರುವ ಬದಲಿಗೆ -37 ಇದೆ. -27ರ ಬದಲಿಗೆ -37 ಬಂದಿರೋದ್ರಿಂದ ಇದು ಈ ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾದಂತಹ ಸಂಖ್ಯೆ ಆಗಿದೆ. ನೀವೀಗ ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನ ಕಂಡುಹಿಡಿಯೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀರಿ. ಈಗ ಇನ್ನೊಂದಷ್ಟು ಸಮಸ್ಯೆಗಳನ್ನು ನಿಮಗೆ ಕೊಡ್ತಾ ಇದ್ದೇನೆ. ನೀವು ಮನೆಯಲ್ಲಿ ನಿಧಾನಕ್ಕೆ ಈ ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನ ಕಂಡುಹಿಡಿಯಲಿಕ್ಕೆ ಪ್ರಯತ್ನವನ್ನ ಪಡಿ. ಒಂದು ವೇಳೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಶಾಲೆಯ ಶಿಕ್ಷಕರ ಸಹಾಯವನ್ನ ಪಡೆದುಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ನಿಮಗೆ ಈ ವಿಡಿಯೋಗಳು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ,
ನೀವು ಮುಂದಿನ ಸಲ ನನ್ನ ಹೊಸ ವಿಡಿಯೋ ಬಂದಾಗ ನಿಮಗೆ ಒಂದು ನೋಟಿಫಿಕೇಶನ್ ಗೊತ್ತಾಗುತ್ತೆ ನಾನು ವಿಡಿಯೋ ಹಾಕಿರುವಂತದ್ದು. ಅದರಿಂದ ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರೆ ನಿಮಗೆ ನನ್ನ ವಿಡಿಯೋಗಳು ತಕ್ಷಣದಲ್ಲಿ ಸಿಗ್ತವೆ. ಎಲ್ಲರಿಗೂ ಇನ್ನೊಮ್ಮೆ ಶುಭವಾಗಲಿ. ಧನ್ಯವಾದಗಳು.